ದರ್ಶನ್ ಕೇಸ್ ಕ್ಲೋಸ್ ಆಗುತ್ತಾ? ಏನಾದ್ರೂ ನಟ ದರ್ಶನ್ ಚುನಾವಣೆ ಅಖಾಡಕ್ಕೆ ಕಾಲಿಡ್ತಾರಾ? ದಾಸ ಒಂದು ಕಡೆ ಜೈಲಿನಲ್ಲಿ ವನವಾಸವನ್ನ ಕೂಡ ಅನುಭವಿಸುತ್ತಿದ್ದಾರೆ. ಮೊನ್ನೆ ಅಷ್ಟೇ ಈ ದೋಷಾರೋಪ ಕೂಡ ಅವರ ಮೇಲೆ ಹೊರಿಸ್ಬಿಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಏನಿದೆ ನಿಜಕ್ಕೂ ಮಹತ್ವದ ಘಟ್ಟವನ್ನ ತಲುಪ್ತಾ ಇದೆ. ಸೊ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್ ಮೇಲಿರುವಂತಹ ಆರೋಪ ಏನಾದ್ರೂ ಸಾಬೀತಾಗತ್ತಾ, ಪ್ರೂವ್ ಆಗುತ್ತಾ? ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ. ದರ್ಶನ್ ಕೇಸ್ ಕ್ಲೋಸ್ ಆಗುತ್ತಾ? ಏನಾದ್ರೂ ನಟ ದರ್ಶನ್ ಚುನಾವಣೆ ಅಖಾಡಕ್ಕೆ ಕಾಲಿಡ್ತಾರಾ ಅನ್ನುವಂತಹ ಪ್ರಶ್ನೆಗಳು ಈಗಾಗಲೇ ಸಹಜವಾಗಿ ಮೂಡ್ತಾ ಇರುವಂಥದ್ದು. ಯಾಕಂದ್ರೆ ಜಾಮೀನು ನಿರೀಕ್ಷೆಯಲ್ಲಿದ್ದಂತಹ ದಾಸ ಒಂದು ಕಡೆ ಜೈಲಿನಲ್ಲಿ ವನವಾಸವನ್ನ ಕೂಡ ಅನುಭವಿಸುತ್ತಿದ್ದಾರೆ. ವಿಲವಿಲ ಒದ್ದಾಡುವಂತಹ ಪರಿಸ್ಥಿತಿಗೆ ಒಳಗಾಗ್ಬಿಟ್ಟಿದ್ದಾರೆ. ಮೊನ್ನೆ ಅಷ್ಟೇ ಈ ದೋಷಾರೋಪ ಕೂಡ ಅವರ ಮೇಲೆ ಹೊರಿಸ್ಬಿಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಏನಿದೆ ನಿಜಕ್ಕೂ ಮಹತ್ವದ ಘಟ್ಟವನ್ನ ತಲುಪ್ತಾ ಇದೆ. ಮೊನ್ನೆ ನವೆಂಬರ್ 3ಕ್ಕೆ 17 ಮಂದಿ ಆರೋಪಿಗಳು ನ್ಯಾಯಾಲಯಕ್ಕೆ ಹಾಜರಾಗಿದ್ರು. ಅವ್ರನ್ನೆಲ್ಲರನ್ನು ಕರ್ಕೊಂಡು ಹೋಗಿ ಪರಪ್ಪನ ಅಗ್ರಹಾರದಿಂದ ಪ್ರೊಡ್ಯೂಸ್ ಮಾಡಲಾಗಿತ್ತು. ದೋಷಾರೋಪ ಪ್ರಕ್ರಿಯೆಯಲ್ಲಿ ಭಾಗಿ ಕೂಡ ಆಗಿದ್ರು. ವಿಚಾರಣೆಯನ್ನ ನವೆಂಬರ್ 10ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಸೊ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್ ಮೇಲಿರುವಂತಹ ಆರೋಪ ಏನಾದರೂ ಸಾಬೀತಾಗತ್ತಾ, ಪ್ರೂವ್ ಆಗುತ್ತಾ, ಅದಕ್ಕೇನಾದರೂ ಶಿಕ್ಷೆಗೆ ಗುರಿಯಾಗ್ತಾರಾ ಅನ್ನುವಂತಹ ಚರ್ಚೆ ಈಗ ಮುಂದುವರೆದಿರುವಂಥದ್ದು. ಈ ಪ್ರಕರಣದಲ್ಲಿ ದರ್ಶನ್ಗೆ ಶಿಕ್ಷೆ ಆಗುವುದು ಕಷ್ಟ ಅಂತ ಹೇಳಿ ಕೆಲ ವಕೀಲರು ಕೂಡ ಹೇಳ್ತಿದ್ದಾರೆ. ಮಾಜಿ ಪೊಲೀಸ್ ಅಧಿಕಾರಿಗಳು ಕೂಡ ಹೇಳ್ತಿದ್ದಾರೆ ದರ್ಶನ್ಗೆ ಶಿಕ್ಷೆ ಆಗಬಹುದು ಅಂತ ಹೇಳಿ. ಸೊ ಸದ್ಯಕ್ಕಂತೂ ಜಾಮೀನು ಸಿಗಲ್ಲ ಎನ್ನುವ ವಾದವನ್ನ ಕೆಲವರು ಕೂಡ ಮುಂದಿಡ್ತಿದ್ದಾರೆ. ಇದೆಲ್ಲದರ ನಡುವೆ ಖ್ಯಾತ ಜ್ಯೋತಿಷಿ ಪ್ರಶಾಂತ್ ಕಿಣಿ ಈ ಪ್ರಕರಣದ ಬಗ್ಗೆ ಭವಿಷ್ಯವನ್ನ ನುಡಿದಿದ್ದಾರೆ. ಎಸ್, ಪ್ರಶಾಂತ್ ಕಿಣಿ ಅವರು ಈ ಹಿಂದೆ ನುಡಿದಿದ್ದಂತಹ ಕೆಲ ಭವಿಷ್ಯ ನಿಜಕ್ಕೂ ನಿಜವಾಗಿತ್ತು ಅದು. ಹಾಗಾಗಿ ಕೆಲವರು ಅವರನ್ನ ಫಾಲೋ ಕೂಡ ಮಾಡ್ತಿದ್ದಾರೆ. ಟ್ವಿಟರ್ನಲ್ಲಿ ಅವರು ಆಕ್ಟಿವ್ ಕೂಡ ಆಗಿದ್ದಾರೆ. ನೆಟ್ಟಿಗರು ಕೇಳುವಂತಹ ಪ್ರಶ್ನೆಗಳಿಗೂ ಕೂಡ ಅವರು ರಿಯಾಕ್ಟ್ ಮಾಡ್ತಿದ್ದಾರೆ, ಉತ್ತರ ಕೊಡ್ತಿದ್ದಾರೆ. ಸೊ ದರ್ಶನ್ ಸರ್ ಕೇಸ್ ಬಗ್ಗೆ ಹೇಳಿ ಏನಾಗುತ್ತೆ, ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ, ಏನಾದರೂ ದರ್ಶನ್ ಅವರು ಹೊರಗಡೆ ಬರ್ತಾರಾ, ಜಾಮೀನು ಸಿಗುತ್ತಾ ಅನ್ನುವಂತಹ ಪ್ರಶ್ನೆಗಳನ್ನ ಅಭಿಮಾನಿಯೊಬ್ಬರು ಕೂಡ ಕೇಳಿದ್ರು. ಅದಕ್ಕೆ ಪ್ರತಿಕ್ರಿಯಿಸಿರುವಂತಹ ಪ್ರಶಾಂತ್ ಕಿಣಿ ಅವರು ದರ್ಶನ್ಗೆ ಜಾಮೀನು ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ರೇಣುಕಾಸ್ವಾಮಿ ಪ್ರಕರಣದಿಂದ ದರ್ಶನ್ 2029ರಲ್ಲಿ ಖುಲಾಸೆಗೊಳಗಾಗಲಿದ್ದಾರೆ. ದರ್ಶನ್ ಮಂಡ್ಯದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸಲಿದ್ದಾರೆ ಅಂತ ಹೇಳಿ ಕೂಡ ರಿಪ್ಲೈ ಮಾಡಿದಾರಂತೆ. ಸೊ ಮತ್ತೊಂದು ಟ್ವಿಟರ್ನಲ್ಲಿ ರೇಣುಕಾಸ್ವಾಮಿಯನ್ನ ಕೊಂದೋರು ಯಾರು ಅಂತ ಹೇಳಿ ನ್ಯಾಯಾಲಯ ನಿರ್ಧರಿಸುತ್ತೆ. ದರ್ಶನ್ ಅಪರಾಧದಲ್ಲಿ ಭಾಗಿಯಾಗಿದ್ರೆ, ಒಂದು ವೇಳೆ ಏನಾದರೂ ಅವರು ಭಾಗಿಯಾಗಿದ್ರೆ ಅವರಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗುತ್ತೆ. ಇಲ್ಲದಿದ್ರೆ ಬಿಡುಗಡೆ ಆಗ್ತಾರೆ. ನ್ಯಾಯಾಲಯಗಳನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಆತನನ್ನ ಕೊಲೆಗಾರ ಅಂತ ಹೇಳಿ ಕರೆಯುವಂತಹ ರೈಟ್ಸ್ ಇಲ್ಲ, ಹಕ್ಕಿಲ್ಲ ಅಂತ ಹೇಳಿ ಬರೆದುಕೊಂಡಿದ್ದಾರೆ. ಹಿಂದೆ ಕೂಡ ರೇಣುಕಾಸ್ವಾಮಿ ಪ್ರಕರಣದ ಬಗ್ಗೆ ಪ್ರಶಾಂತ್ ಕಿಣಿ ಟ್ವೀಟ್ ಮಾಡಿದ್ರು. ಮಂಡ್ಯ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಸುಮಲತಾ ಅಂಬರೀಶ್ ಗೆಲುವಿನಲ್ಲಿ ದರ್ಶನ್ ಕಾರಣ. ಸೊ ಸುಮಲತಾ ಮಂಡ್ಯ ಗೆದ್ರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಸಂಕಷ್ಟಕ್ಕೆ ಸಿಲುಕಿದ ನಂತರ ಸುಮಲತಾ ಅವರನ್ನ ಕೈಬಿಟ್ಬಿಟ್ರು. ಮುಂದೆ ದರ್ಶನ್ ಮಂಡ್ಯದಲ್ಲಿ ಸುಮಲತಾ ಅವರನ್ನ ಗೆದ್ರಿಸ್ತಾರೆ ಅಂತ ಹೇಳಿ ಈಗಾಗಲೇ ಟ್ವೀಟ್ ಕೂಡ ಮಾಡಿದ್ದಾರೆ. ಸೊ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನ್ಯಾಯಾಧೀಶರು ದೋಷಾರೋಪ ಓದಿದಾಗ ಎಲ್ಲ ಆರೋಪಿಗಳು ಇದೆಲ್ಲ ಸುಳ್ಳು ಅಂತ ಹೇಳಿ ಕೂಡ ವಾದವನ್ನ ಮಾಡಿಬಿಟ್ರು. ದೋಷಾರೋಪ ಕೂಡ ನಿರಾಕರಿಸಿದ್ರು. ಸದ್ಯ ದೋಷಾರೋಪ ನಿಗದಿ ಆಗಿರುವುದರಿಂದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈ ಸಾಕ್ಷಿಗಳ ಪಟ್ಟಿಯನ್ನ ನ್ಯಾಯಾಲಯಕ್ಕೆ ಒದಗಿಸಲಿದ್ದಾರೆ. ಅದನ್ನ ಪರಿಶೀಲಿಸಿ ಸಾಕ್ಷಿಗಳಿಗೆ ಕೋರ್ಟ್ ಸಮನ್ಸನ್ನ ಕೊಡಲಿದೆ. ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಯನ್ನ ಕೂಡ ನ್ಯಾಯಾಲಯ ದಾಖಲಿಸಿಕೊಳ್ಳಲಿದೆ. ಸೊ FSL ತಜ್ಞರ ಹೇಳಿಕೆ ಆಗಿರ್ಬೋದು, ಈ ತಾಂತ್ರಿಕ ಸಾಕ್ಷ್ಯಗಳನ್ನ ದಾಖಲಿಸಿಕೊಳ್ಳಲಿದೆ. ಆರೋಪಿಗಳ ಪರ ಸಾಕ್ಷ್ಯ ಇದ್ರೂ ಕೂಡ ಹಾಜರುಪಡಿಸಲು ನ್ಯಾಯಾಲಯ ಅವಕಾಶವನ್ನ ಮಾಡಿಕೊಡಲಿದೆ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನ್ಯಾಯಾಧೀಶರು ದೋಷಾರೋಪ ಓದಿದಾಗ ಎಲ್ಲ ಆರೋಪಿಗಳು ಹೇಳಿದ್ದಿಷ್ಟೇ ಸುಳ್ಳು ಅಂತ ಹೇಳಿ ಕೂಡ ಅದನ್ನ ನಿರಾಕರಿಸಿಬಿಟ್ರು. ಸದ್ಯ ದೋಷಾರೋಪ ನಿಗದಿ ಆಗಿರುವುದರಿಂದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಾಕ್ಷಿಗಳ ಪಟ್ಟಿಯನ್ನ ನ್ಯಾಯಾಲಯಕ್ಕೆ ಒದಗಿಸಲಿದ್ದಾರೆ. ಅದನ್ನ ಪರಿಶೀಲಿಸಿ ಸಾಕ್ಷಿಗಳಿಗೆ ಕೋರ್ಟ್ ಸಮನ್ಸನ್ನ ಕೊಡಲಿದೆ. ಸೊ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಯನ್ನ ಕೂಡ ನ್ಯಾಯಾಲಯ ದಾಖಲಿಸಿಕೊಳ್ಳಲಿದೆ. FSL ತಜ್ಞರ ಹೇಳಿಕೆ, ತಾಂತ್ರಿಕ ಸಾಕ್ಷ್ಯಗಳನ್ನ ದಾಖಲಿಸಿಕೊಳ್ಳಲಿದೆ. ಆರೋಪಿಗಳ ಪರ ಸಾಕ್ಷ್ಯಗಳು ಇದ್ರೂ ಕೂಡ ಹಾಜರುಪಡಿಸಲು ನ್ಯಾಯಾಲಯ ಅವಕಾಶವನ್ನ ಮಾಡಿಕೊಡಲಿದೆ ಅಂತ ಹೇಳಲಾಗ್ತಾ ಇದೆ. ಈಗ ಪ್ರಮುಖ ಸಾಕ್ಷ್ಯಗಳ ಹೇಳಿಕೆ ದಾಖಲಿಸಿಕೊಂಡು ಪಾರ್ಟಿ ಸವಾಲಿಗೆ ಒಳಪಡಿಸಿದಂತಹ ಬಳಿಕ ದರ್ಶನ್ ಸೇರಿ ಇತರ ಆರೋಪಿಗಳು ಜಾಮೀನು ಅರ್ಜಿ ಸಲ್ಲಿಸಲು ಕೂಡ ಅವಕಾಶ ಸಿಗಬಹುದು. ಹಾಗಾಗಿ ಸದ್ಯಕ್ಕೆ ದರ್ಶನ್ ಜಾಮೀನು ಪಡೆದು ಜೈಲಿನಿಂದ ಬಿಡುಗಡೆ ಆಗುವುದು ಕಷ್ಟ ಅಂತ ಹೇಳಲಾಗ್ತಾ ಇದೆ. ಸೊ ಬಹಳ ಗಂಭೀರವಾಗಿ ಈ ಪ್ರಕರಣ ಇದಾಗಿದೆ. ಯಾಕಂತಂದ್ರೆ ಅಷ್ಟು ಸುಲಭಕ್ಕೆ ಮುಗಿಯುವಂತದ್ದಲ್ಲ ಈ ಒಂದು ಪ್ರಕರಣ.
ಮತ್ತೊಂದು ಕಡೆ ಜಾಮೀನು ಅರ್ಜಿ ಪುನರ್ ಪರಿಶೀಲನೆ ನಡೆಸಿ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಆಗಿರಬಹುದು ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಸೊ ಜಾಮೀನು ರದ್ದು ಆದೇಶದಲ್ಲಿ ಕೆಲವು ತಪ್ಪುಗಳಿದ್ದು ಅದನ್ನ ಪರಿಶೀಲಿಸಿ ಜಾಮೀನು ನೀಡುವಂತೆ ಮನವಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ದರ್ಶನ್ ಏನೆಲ್ಲ ಮಾನದಂಡಗಳನ್ನು ಮುಂದಿಟ್ಕೊಂಡು ಅರ್ಜಿಯನ್ನು ಸಲ್ಲಿಸ್ತಾರೆ, ಅಪರಾಧಿ ನಾನಲ್ಲ, ಅಪರಾಧಿ ನನಗಿಲ್ಲ ಎನ್ನುವ ಹಳೆ ಡಾಕ್ಟರ್ ವಿಷ್ಣುವರ್ಧನ್ ಹಾಡನ್ನ ಕೋರ್ಟ್ನಲ್ಲಿ ದರ್ಶನ್ ಕುಣುಕುತ್ತಿದ್ದಾರೆ. ಕೋರ್ಟ್ ದೋಷಾರೋಪಗಳಿಗೂ ಕೂಡ ನಮಗೂ ಯಾವುದೇ ರೀತಿಯಾದಂತಹ ಸಂಬಂಧವಿಲ್ಲ ಅನ್ನುವಂತೆ ಆರೋಪಿಗಳೆಲ್ಲರೂ ಕೂಡ ಸುಳ್ಳು ಅಂತ ಹೇಳಿ ಕಿರ್ಚಿಬಿಟ್ರು ಮೊನ್ನೆ ಕೋರ್ಟ್ನಲ್ಲಿ. ಆದರೆ ಸಾಕ್ಷಿಗಳ ವಿಚಾರಣೆ ಬಿಸಿ ಮಾತ್ರ ದರ್ಶನ್ ಮತ್ತು ಗ್ಯಾಂಗ್ ಮುಂದಿನ ಸಮಯ ಚೆನ್ನಾಗಿಲ್ಲ ಅನ್ನುವಂತಹ ಡೈರೆಕ್ಟ್ ಸೂಚನೆ ನೀಡಿರುವಂಥದ್ದು. ಹಾಗೆ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಗ್ಯಾಂಗ್ ಜಾಮೀನನ್ನ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡಿತು. ಆಚೆ ರಾಜಾರೋಷವಾಗಿ ತಿರುಗಾಡ್ತಾ ಇದ್ದಂತಹ ದರ್ಶನ್ ಮತ್ತೆ ಪರಪ್ಪನ ಅಗ್ರಹಾರ ಅತಿಥಿ ಆಗಂಗಾಯ್ತು. ಈಗ ಆರೋಪಿ ಒಪ್ಕೊಂಡ್ರು, ಜೈಲೇ ಒಪ್ಪದೇ ಇದ್ರು, ಜೈಲೇ ಎನ್ನುವ ಅಡ್ಡಕತ್ರಿ ಪರಿಸ್ಥಿತಿ ಡಿ ಗ್ಯಾಂಗ್ ನಿದ್ರೆ ಕೆಡಿಸ್ಬಿಟ್ಟಿದೆ. ನ್ಯಾಯಾಧೀಶರ ವಿಚಾರಣೆ ರೆಡಿಯಾದ್ರೂ ಕೂಡ ಪೊಲೀಸರು ಸಿದ್ಧವಿರಲಿಲ್ಲ. ಅಲ್ಲದೆ ಆರೋಪಿಗಳಿಗೆ ಚಾರ್ಜ್ ಫ್ರೇಮ್ ಬಗ್ಗೆ ಮನವರಿಕೆ ಮಾಡುವುದಕ್ಕೆ ಟೈಮ್ ಬೇಕು ಅಂತ ಹೇಳಿ ವಕೀಲರು ಕೇಳಿದ್ರು. ವಕೀಲರು ಜೈಲಿಗೆ ಹೋಗಿ ಸಲಹೆಯನ್ನ ನೀಡುವಂತ ಅವಕಾಶ ಇತ್ತು, ಅದನ್ನ ಈಗಾಗಲೇ ವಕೀಲರು ಕೂಡ ಮಾಡಿದ್ದಾರೆ. ಈ ಕಾರಣಕ್ಕಾಗಿ ಚಾರ್ಜ್ ಫ್ರೇಮ್ ಮಾಡುವುದಕ್ಕೆ ದಿನವನ್ನ ನಿಗದಿಪಡಿಸಲಾಗಿದೆ. ಸೊ ಕೋರ್ಟ್ ವಿಚಾರಣೆಯನ್ನ ಡೇಟ್ ಫಾರ್ ಟ್ರಯಲ್ ನವೆಂಬರ್ 10ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಸೊ ದರ್ಶನ್ ಕೇಸ್ ಏನಿದೆ ಆ ಕೇಸ್ನಲ್ಲಿ ಪ್ರತ್ಯೇಕ ಸಾಕ್ಷಿಗಳ ವಿಚಾರಣೆಯು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರುವಂತಹ ತಾಂತ್ರಿಕ ಸಾಕ್ಷಿಗಳು ದರ್ಶನ್ ಮತ್ತು ಗ್ಯಾಂಗ್ಗೆ ಮತ್ತಷ್ಟು ತಲೆನೋವು ತಂದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಸಾಕ್ಷಿ ವಿಚಾರಣೆಯಾಗುವವರೆಗೂ ಕೂಡ ದರ್ಶನ್ ಭವಿಷ್ಯ ನಿರ್ಧಾರವಾಗಲ್ಲ. ಸೊ ಜೀವಾವಧಿ ಶಿಕ್ಷೆ ವಿಧಿಸೋಕೆ ಅವಕಾಶವಿರುವಂತಹ ಕೊಲೆ ಪ್ರಕರಣವಾಗಿರೋದ್ರಿಂದ ಜಾಮೀನು ಸಿಗುವಂತಹ ಚಾನ್ಸ್ ಏನಿದೆ ಬಹಳ ಕಡಿಮೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಪಾರ್ಟಿ ಸವಾಲಿಗೂ ಕೂಡ ತಿಂಗಳಗಟ್ಟಲೆ ಟೈಮ್ ಹಿಡಿಯೋ ಸಾಧ್ಯತೆಗಳಿದ್ದಾವೆ. FSL ವರದಿಗೂ ಕೂಡ ಆರೋಪಿಗಳ ನಿರಾಕರಣೆಗೂ ಅಜಗಜಾಂತರ ವ್ಯತ್ಯಾಸವಿರೋದು ಇನ್ನಷ್ಟು ಕೇಸ್ ಈ ಪ್ರೊಸೀಜರ್ ಅನ್ನ ಮುಂದೆ ಹಾಕುತ್ತೆ. ಒಟ್ಟಿನಲ್ಲಿ ದರ್ಶನ್ ಮತ್ತು ಗ್ಯಾಂಗ್ ಏನಿದೆ ಜಾಮೀನು ಸಿಗೋ ಆ ದೂರದ ಬೆಳಕು ನಿಧಾನವಾಗಿ ಮಾಯವಾಗ್ತಾ ಇದೆ. ಈ ಪ್ರಾಸಿಕ್ಯೂಷನ್ ಮತ್ತು ಆರೋಪಿಗಳ ವಾದ ಮಂಡನೆ ಆಲಿಸೋ ಕೋರ್ಟ್ ಅಂತಿಮವಾಗಿ ಫೈನಲಿ ಈ ತೀರ್ಪು ಪ್ರಕಟಿಸೋಕೆ ಸಮಯ ಹಿಡುತ್ತೆ. ಹೊರಗಡೆ ಡೆವಿಲ್ ರಿಲೀಸ್ ಆದ್ರೂ ಕೂಡ ಡಿಬಾಸ್ ಆಚೆ ಇರ್ತಾರೆ ಅನ್ನುವಂತಹ ಕಾಯುವಿಕೆ ತಣ್ಣೀರು ಎರಚಿದಂತಾಗಿದೆ. ಸೊ ದರ್ಶನ್ ಇಲ್ಲದೆ ಅವತ್ತು ಸಾರಥಿ ಬಿಡುಗಡೆಯಾಗಿತ್ತು, ಇವತ್ತು ಡೆವಿಲ್ ಸರದಿ. ಸಿನಿಮಾ ಪ್ರಚಾರದಲ್ಲಿ ದರ್ಶನ್ ಭಾಗವಹಿಸದೇ ಇರೋದು ಕೂಡ ಚಿತ್ರತಂಡದ ಪ್ರಮೋಷನ್ ಕೆಲಸಗಳಿಗೆ ದೊಡ್ಡ ಹೊಡೆತ ಅಂತ ಹೇಳಬಹುದು. ಡೆವಿಲ್ ರಿಲೀಸ್ ಪಕ್ಕಕ್ಕಿರಲಿ, ದರ್ಶನ್ ಜೈಲುವಾಸ ಎಲ್ಲಿವರೆಗೂ ಎನ್ನುವ ಪ್ರಶ್ನೆ ಸದ್ಯಕ್ಕಂತೂ ಯಾವ ಕ್ಲಾರಿಟಿಯೂ ಕೂಡ ಸಿಕ್ಕಿಲ್ಲ. ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ವನವಾಸ ಅನುಭವಿಸ್ತಿದ್ದಾರೆ, ವಿಲವಿಲ ಒದ್ದಾಡ್ತಿದ್ದಾರೆ. ಯಾವಾಗಪ್ಪ ಹೊರಗಡೆ ಹೋಗ್ತೀನಿ, ನಂಗೆ ಇರೋಕ್ಕಾಗ್ತಾ ಇಲ್ಲ. ಇಷ್ಟು ದಿನ ಐಷಾರಾಮಿ ಜೀವನವನ್ನು ಸಾಗಿಸ್ತಾ ಇದ್ದಂತಹ ದರ್ಶನ್ ಈಗ ಒಂದು ಹಾಸಿಗೆ ತಿಂಬು ಸಿಗ್ತಾ ಇಲ್ಲ. ಪರಿ ಬೇಡಿಕೊಳ್ಳುವಂತಹ ಪರಿಸ್ಥಿತಿಗೆ ಒಳಗಾಗ್ಬಿಟ್ಟಿದ್ದಾರೆ. ಜೈಲಿನಲ್ಲಿರುವಂತಹ ನಟ ದರ್ಶನ್ ಚಾರ್ಜ್ ಶೀಟ್ ನಂತರ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಮೊನ್ನೆ ಅಷ್ಟೇ ನವೆಂಬರ್ 3ರಂದು ದೋಷಾರೋಪ ನಿಗದಿ ಪ್ರಕ್ರಿಯೆ ಕೂಡ ಮುಗಿದಿದೆ. ಟ್ರಯಲ್ ದಿನಾಂಕ ಕೂಡ ನಿಗದಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಜಾಮೀನು ಸಿಗುತ್ತೆ, ತಾಳ್ಮೆಯಿಂದ ಇರೋಣ ಅನ್ನುವಂತಹ ಫಾರ್ಮುಲಾವನ್ನು ಅನುಸರಿಸುತ್ತಿದ್ದಾರೆ ನಟ ದರ್ಶನ್. ನವೆಂಬರ್ 3ರಂದು ಕೋರ್ಟಲ್ಲಿ ಡಿಗ್ಯಾಂಗ್ ಜೊತೆ ಮಾತನಾಡಿರುವಂತಹ ದರ್ಶನ್ ಜಾಮೀನು ಸಿಗುತ್ತೆ, ಎಲ್ಲರೂ ಕೂಡ ತಾಳ್ಮೆಯಿಂದ ಪೇಷನ್ಸ್ನಿಂದ ಇರೋಣ ಅಂತ ಹೇಳಿ ಸಹಚರರಿಗೂ ಕೂಡ ಒಂದು ರೀತಿಯಾದಂತಹ ಧೈರ್ಯವನ್ನು ತುಂಬಿದ್ದಾರೆ. ಜೊತೆಗೆ ಕೋರ್ಟ್ನಲ್ಲಿ ಪವಿತ್ರ ಗೌಡ ಮತ್ತು ದರ್ಶನ್ ಕೂಡ ಮಾತನಾಡಿದ್ದು ಎಲ್ಲರಿಗೂ ಕೂಡ ಧೈರ್ಯದಿಂದ ಇರುವಂತೆ ಹೇಳಿರುವಂತಹ ದರ್ಶನ್ ಸಹಬಂದಿಗಳ ಜೊತೆಗೆ ಸೆಲ್ನಲ್ಲಿ ಮಾತನಾಡಿಕೊಂಡಿದ್ದಾರೆ. ಸೊ ಒಟ್ಟಿನಲ್ಲಿ ದೋಷಾರೋಪ ನಿಗದಿ ಮುಗಿದು ಟ್ರಯಲ್ ಡೇಟ್ ನಿಗದಿಯಾಗಿದೆ. ಆ ಹಿನ್ನೆಲೆಯಲ್ಲಿ ಡಿ ಗ್ಯಾಂಗ್ ಸ್ವಲ್ಪ ಕೊಂಚ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಸೊ ಜಾಮೀನು ಸಿಗುವಂತಹ ನಿರೀಕ್ಷೆಯಲ್ಲಿದ್ದಾರೆ. ಕಾದ್ ನೋಡೋಣ ಅಂತ ಕೇಳಿ ಕೂಡ ಅವರ ಸಹಚರರಿಗೂ ಕೂಡ ದರ್ಶನ್ ಮನವರಿಕೆ ಮಾಡಿದ್ದಾರೆ. ಒಂದು ಕಡೆ ಧೈರ್ಯ ತುಂಬಿದ್ದಾರೆ, ಯಾರು ಕೂಡ ಹೆದರ್ಕೊಳ್ಬೇಡಿ, ಮುಂದೊಂದು ದಿನ ನಮಗೆ ಜಾಮೀನು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಕೂಡ ಹೇಳಿದ್ದಾರೆ ಸಹಚರರಿಗೆ. ಸೊ ಒಂದು ವೇಳೆ ಏನಾದರೂ ಜಾಮೀನು ಸಿಕ್ಕರೆ ಚುನಾವಣಾ ಅಖಾಡಕ್ಕೆ ನಟ ದರ್ಶನ್ ಅವರು ಕಾಲಿಡುವಲ್ಲಿ ಎರಡು ಅಚ್ಚರಿ ಮಾತಿಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ರೆಬೆಲ್ ಟಿವಿ.